ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೂಗಲ್ಗೆ ಬಂದ್ಬಿಟ್ಟು job.namaskara.india.com ಅಂತ ಸರ್ಚ್ ಮಾಡಿದ್ರೆ ಸಾಕು, ನಮ್ಮ ವೆಬ್ಸೈಟ್ ಬರುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ಎಲ್ಲಾ ರೀತಿಯ ಜಾಬ್ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಈಗಾಗಲೇ WCD ಅಂಗನವಾಡಿ ಟೀಚರ್ ಯಾದಗಿರಿ ಮತ್ತು ಶಿರಹಟ್ಟಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗೆ KEA ವಿಲೇಜ್ ಅಕೌಂಟೆಂಟ್ ಏನ್ ಕರೆದಿದ್ರು ಅದರದ್ದು ಅಡ್ಮಿಷನ್ ಡೇಟ್, ಎಕ್ಸಾಮ್ ಡೇಟ್ ಮತ್ತೆ BMTC ಕರೆದಿದಂತಹ ಅಡ್ಮಿಟ್ ಕಾರ್ಡ್, ಇದಿಷ್ಟು ನಾನು ಈಗಾಗಲೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಗಳನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಸ್ನೇಹಿತರೆ. ಹಾಗೆ ಇವತ್ತು ಬಂದು ನಾವು WCD ಅಂಗನವಾಡಿ ಟೀಚರ್ ವಿಜಯನಗರದ ಅಂಗನವಾಡಿ ಟೀಚರ್ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡೋಣ ಸ್ನೇಹಿತರೆ. ಇಲ್ಲಿ ಬಂದು WCD ವಿಜಯನಗರ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಸಿಗುತ್ತೆ. ಹಾಗೆ WCD ನೋಡಿ, ವಿಜಯನಗರ ಅಂಗನವಾಡಿ ಯಾವುದೇ ರೀತಿಯ ಎಕ್ಸಾಮ್ ಇರೋದಿಲ್ಲ. 297 ಪೋಸ್ಟ್ಗಳನ್ನ ಕರೆದಿದ್ದಾರೆ ಸರ್. 297 ಪೋಸ್ಟ್ಗಳು ತುಂಬಾ ಹೆಚ್ಚಿನ ಪೋಸ್ಟ್ ಆಗಿರೋದ್ರಿಂದ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ನಿಮಗೆ ಸಿಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಓಕೆನಾ. ಇದ್ರದ್ದು ಲಾಸ್ಟ್ ಡೇಟ್ ಬಂದು 12ನೇ ತಾರೀಕು 9/2024 ಇದೆ ಸ್ನೇಹಿತರೆ. ಏಜ್ ಲಿಮಿಟ್ ಬಂದು 19 ರಿಂದ 35 ಇದೆ. ಓಕೆನಾ. ಅದಾದ ನಂತರ ಇದ್ರದ್ದು ವೇಕೆನ್ಸಿ ಡೀಟೇಲ್ಸ್ ನೋಡೋಣ. ಆದರೆ ಅಂಗನವಾಡಿ ವರ್ಕರ್, ಇದೇನಿದು ಅಂಗನವಾಡಿ ವರ್ಕರ್ ಅಂತ ಇದೆಯಲ್ಲ, ಇದು ಅಂಗನವಾಡಿ ಟೀಚರ್ ಕೆಲಸ. 58 ವೇಕೆನ್ಸಿಗಳನ್ನ ಕರೆದಿದ್ದಾರೆ. 10ನೇ ಕ್ಲಾಸು ಅಥವಾ PUC ಮತ್ತೆ ಡಿಪ್ಲೊಮಾದಲ್ಲಿ ಒಂದು ಕೋರ್ಸ್ ನ ಮಾಡಿರ್ಬೇಕಾಗಿರುತ್ತೆ. ಅದಾದ ನಂತರ ಅಂಗನವಾಡಿ ಹೆಲ್ಪರ್ಗೆ 239 ಪೋಸ್ಟ್ಗಳನ್ನ ಕರೆದಿದ್ದಾರೆ. 10ನೇ ಕ್ಲಾಸ್ ಆಗಿದ್ರೆ ಸಾಕು. ಓಕೆನಾ. ಮತ್ತೆ ನೀವು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಅದಾದ ನಂತರ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಾದ್ರೆ, ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನು ನಾನು ಕೆಳಗಡೆ ಕೊಟ್ಟಿದ್ದೀನಿ, ಅದರಲ್ಲಿ ಒಂದು ಅಪ್ಲೈ ಆನ್ಲೈನ್ ಅಂತ ಒಂದು ಲಿಂಕ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಆ ನಂತರ ಬೇಕಾದಂತ ಎಲ್ಲಾ ರೀತಿಯ ಡೀಟೇಲ್ಸ್ ನೀವು ಫಿಲ್ಅಪ್ ಮಾಡಬೇಕಾಗಿರುತ್ತೆ. ಎಲ್ಲದೂ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡಿ ಅದಾದ ನಂತರ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಗೆ ಚಲನ್ ಸಿಗುತ್ತೆ. ಚಲನ್ ನೀವು ತಗೊಂಡು ಅಪ್ಲಿಕೇಶನ್ ಫೀಸ್ ನ ಪೇ ಮಾಡಬೇಕಾಗಿರುತ್ತೆ ಸರ್. ಓಕೆನಾ. ಅಪ್ಲಿಕೇಶನ್ ಫೀಸು ಅಥವಾ ಏನಾದ್ರೂ ಇತ್ತು ಅಂದ್ರೆ ಅದನ್ನ ನೀವು ಪೇ ಮಾಡಬೇಕಾಗಿರುತ್ತೆ. ನೋಡಿ, ಅಪ್ಲಿಕೇಶನ್ ಫಾರ್ಮ್ ಮತ್ತೆ ನೋಟಿಫಿಕೇಶನ್ ಲಿಂಕ್ ಗಳನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ. ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ, ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿರುತ್ತೆ ಸ್ನೇಹಿತರೆ. ಅದಾದ ನಂತರ ನೋಟಿಫಿಕೇಶನ್ ನ ಕ್ಲಿಕ್ ಮಾಡಿದ್ರೆ ಸಾಕು. ನೋಟಿಫಿಕೇಶನ್ ಅಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಈ ನೋಟಿಫಿಕೇಶನ್ ಸಿಗುತ್ತೆ. ಅಥವಾ ನೀವು ಈ ಇನ್ನೊಂದು ಲಿಂಕ್ 2 ಅಂತ ಇದೆಯಲ್ಲ, ಆ ನೋಟಿಫಿಕೇಶನ್ ಕೂಡ ಓಪನ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ನಿಮಗೆ ಡೀಟೇಲ್ ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಇದು ನೋಡಿ, ಕರ್ನಾಟಕ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಉದ್ಯೋಗ ಕರೆದಿರೋದು. ಓಕೆನಾ ಸ್ನೇಹಿತರೆ. ಅದಾದ ನಂತರ ನೀವು ಈ ಹುದ್ದೆ ಏನಿದೆ, ಅರ್ಹತೆ ಏನು ಅಂತಂದ್ರೆ, ನೀವು ಮಹಿಳೆಯರು ಹಾಗೂ ಲಿಂಗತತ್ವ ಅಲ್ಪಸಂಖ್ಯಾತ ಮಹಿಳೆಯರಾಗಿದ್ರೆ ಅವ್ರ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ಸ್ಥಳೀಯತೆ, ಗ್ರಾಮದಲ್ಲಿ ಇರುವಂತವರಾಗಿರ್ಬೇಕಾಗಿರುತ್ತೆ. ಅಂಗನವಾಡಿ ನಗರ ಪ್ರದೇಶ ಕೇಂದ್ರದಲ್ಲಿ ಆಯ್ಕೆ ಕಂದಾಯ ವಾರ್ಡ್ ಅದ್ರ ಪ್ರಕಾರನೂ ಇರ್ಬೇಕಾಗಿರುತ್ತೆ. ಮತ್ತೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ವಿದ್ಯಾರ್ಹತೆ ಅಂತ ಕೇಳಿದ್ರೆ, ನಾನು ಇವಾಗಲೇ ಹೇಳಿರೋ ತರ SSLC ಅಥವಾ PUC ಮಾಡಿರ್ಬೇಕು. ಮತ್ತೆ ಡಿಪ್ಲೊಮಾ ಇಂದ ಒಂದು DSERT ಕೋರ್ಸು ಅಥವಾ ನ್ಯೂಟ್ರಿಷನ್ ಕೋರ್ಸು ಅಥವಾ ಈ ನರ್ಸಿಂಗ್ ಡಿಪ್ಲೊಮಾ ನ್ಯೂಟ್ರಿಷನ್, ಹೋಮ್ ಸೈನ್ಸ್, ಈ ರೀತಿಯ ಯಾವ್ದಾದ್ರು ಒಂದು ಕೋರ್ಸ್ ನ ಮಾಡಿದ್ರೆ ನಿಮಗೆ 5 ಅಂಕಗಳನ್ನ ಹೆಚ್ಚಿಗೆ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಏನಾದ್ರು ಅರ್ಜಿ ಸಲ್ಲಿಸ್ತಾ ಇದ್ರೆ, ನೀವು ಬರೀ SSLC ಆಗಿದ್ರೆ ಸಾಕು ಸ್ನೇಹಿತರೆ, ನೀವು ಇದನ್ನ ಅಪ್ಲೈ ಮಾಡಬಹುದಾಗಿರುತ್ತೆ. ಬರೀ 219 ಅಂಕಗಳನ್ನ ಪಡೆದಿದ್ರೆ ಸಾಕು. 625ಕ್ಕೆ 219 ತೆಗೆದಿದ್ರೆ ಸಾಕು ಸ್ನೇಹಿತರೆ. SSLC ಅಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಅರ್ಹರಾಗಿರ್ತೀರಾ. ಅದಾದ ನಂತರ ನಿಮ್ಗೆ ಆಯ್ಕೆಯಲ್ಲಿ ನಿಮ್ಗೆ ಯಾವ ರೀತಿ ಆಯ್ಕೆ ಆದ್ಯತೆ ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಆಸಿಡ್ ದಾಳಿ ಮಹಿಳೆಯರಾಗಿದ್ರೆ ನಿಮಗೆ 5 ಅಂಕಗಳ ಬೋನಸ್ ಅಂಕಗಳನ್ನ ಕೊಡ್ತಾರೆ. ಮತ್ತೆ ಇಲಾಖೆ ಸಂಸ್ಥೆ ನಿವಾಸಿಯಲ್ಲಿ ನೀವು ವಾಸವಾಗಿರ್ತಾ ಇದ್ರೆ ಅವ್ರಿಗೆ 10 ಅಂಕಗಳ ಬೋನಸ್ ನ ಕೊಡ್ತಾರೆ ಸ್ನೇಹಿತರೆ. ಮತ್ತೆ ವಿಧವೆಯರಾಗಿದ್ರೆ ಅಥವಾ ವಿಚ್ಛೇದನವಾಗಿದ್ರೆ 5 ಅಂಕಗಳ ಬೋನಸ್ ಅನ್ನ ಕೊಡ್ತಾರೆ. ಅಂಗವಿಕಲರಾಗಿದ್ರು ಕೂಡ ನೀವು 40%ಕ್ಕಿಂತ ಹೆಚ್ಚು ಪಟ್ಟು ಅಂಗವಿಕಲರ ಆಗಿದ್ರೆ ನೀವು 5% ಬೋನಸ್ ಅಂಕಗಳನ್ನ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ಬೋನಸ್ ಅಂಕಗಳನ್ನ ಎಲ್ಲದನ್ನು ಚೆಕ್ ಮಾಡಿ ನಿಮ್ಮ ಮೆರಿಟ್ ಲಿಸ್ಟ್ ನ ಬಿಡ್ತಾರೆ ಸ್ನೇಹಿತರೆ. ಮೆರಿಟ್ ಲಿಸ್ಟ್ ನ ಬಿಟ್ಟ ನಂತರ ನೀವು ಹೋಗಿ ಇಂಟರ್ವ್ಯೂನ ಮಾಡ್ಬೇಕಾಗಿರುತ್ತೆ. ಯಾವುದೇ ರೀತಿಯ ಎಕ್ಸಾಮ್ ಇರೋದಿಲ್ಲ, ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಕೂಡ ಇಲ್ಲ ಸ್ನೇಹಿತರೆ. ಇಲ್ಲಿ ಏನೋ ನೋಟಿಫಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಫೀಸ್ ನ ಕೊಟ್ಟಿಲ್ಲ ಸ್ನೇಹಿತರೆ. ಓಕೆನಾ. ಯಾವ ರೀತಿ ಅಪ್ಲೈ ಮಾಡೋದಾದ್ರೆ ನೋಡಿ, ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಜನ್ಮ ದಿನಾಂಕ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ನೀವು
ಟೈಪ್ ಮಾಡಬೇಕು ಆಗಿರುತ್ತೆ ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮ್ನಲ್ಲಿ. ಮತ್ತೆ ವಿದ್ಯಾರ್ಥಿ ಏನು ನೀವು 10th 12th ಅಥವಾ PUC ಏನು ಡಿಪ್ಲೊಮೊ ಇದೆಲ್ಲ ಏನ್ ಆಗ್ತಾ ಇದ್ದೀರಾ ಅದ್ರದ್ದು ತಕ್ಕಂತ ನಿಮ್ಗೆ ಅಂಕಪಟ್ಟಿ ಇರ್ಬೇಕು, ಅಂದ್ರೆ ಮಾರ್ಕ್ಸ್ ಕಾರ್ಡ್ ಇರ್ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತೆ ತಹಸೀಲ್ದಾರರದು 3 ವರ್ಷ ವಾಸಸ್ಥಳ ದೃಢೀಕರಣ ಪತ್ರ ಇರ್ಬೇಕಾಗಿರುತ್ತೆ, ಜಾತಿ ಪ್ರಮಾಣ ಪತ್ರ ಇರ್ಬೇಕಾಗಿರುತ್ತೆ. ಅದಾನಂತರ ಯಾರಾದ್ರೂ ಪತಿಯ ಮರಣ ಪ್ರಮಾಣ ಪತ್ರ ಹಾಗೂ ವಿಚ್ಛೇದನ ಪ್ರಮಾಣ ಪತ್ರ ಇವೆರಡರಲ್ಲಿ ಯಾವ್ದಾದ್ರು ಇದ್ರು ಸಾಕು ಸ್ನೇಹಿತರೆ. ಇವರು ಕೂಡ ಅದನ್ನ ತಗೋಬಹುದಾಗಿರುತ್ತೆ. ಅಂಗವಿಕಲರಾಗಿದ್ರೆ ಅಂಗವಿಕಲರ ಗುರುತಿನ ಚೀಟಿ ಇರ್ಬೇಕಾಗಿರುತ್ತೆ. ಮತ್ತೆ ವಿಚ್ಛೇದನ ಪ್ರಮಾಣ ಪತ್ರ, ಮಹಿಳೆಯರು ವಿಧವೆಯರಾಗಿದ್ರೆ ವಿಧವೆ ಪ್ರಮಾಣ ಪತ್ರ ಅದು. ಅದ ನಂತರ ನೀವು ಇಲಾಖೆ ಸುಧಾರಣಾ ಸಂಸ್ಥೆಯಲ್ಲಿ ಏನಾದ್ರು ವಾಸವಾಗಿದ್ರೆ ಅದ್ರದ್ದು ಪ್ರಮಾಣ ಪತ್ರ, ನಿವಾಸಿ ಪ್ರಮಾಣ ಪತ್ರ ಒಂದು ಕೊಡ್ತಾರೆ ಸ್ನೇಹಿತರೆ, ಅದನ್ನ ತಗೋಬೇಕಾಗಿರುತ್ತೆ. ಯೋಜನೆ ನಿರಾಶ್ರಿತರಾಗಿದ್ರೆ ಅದ್ರ ಬಗ್ಗೆ ಕೂಡ ಒಂದು ಪ್ರಮಾಣ ಪತ್ರ ಇರುತ್ತೆ, ಅದನ್ನು ಕೂಡ ತಗೋಬೇಕಾಗಿರುತ್ತೆ. ಅದ ನಂತರ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅಥವಾ ಗುರುತಿನ ಚೀಟಿ ಇದರಲ್ಲಿಂದ ಯಾವ್ದಾದ್ರು ಒಂದು ದೃಢೀಕರಣ ಪತ್ರವನ್ನು ಕೊಡ್ಬೇಕಾಗಿರುತ್ತೆ, ID ಕಾರ್ಡು. ಅದ ನಂತರ ಎಲ್ಲ ದಾಖಲಾತಿಗಳನ್ನ ಕರೆಕ್ಟ್ ಆಗಿ ದೃಢೀಕರಣ ಮಾಡಿಸಿ ಸಲ್ಲಿಸುವುದು. ಓಕೆನಾ ಸ್ನೇಹಿತರೆ? ಆಮೇಲೆ ಆಯ್ಕೆ ವಿಧಾನ ಹೇಗೆ ಅಂದ್ರೆ, ಅರ್ಜಿ ಸಲ್ಲಿಸಲು ಕನಿಷ್ಠ 1 ತಿಂಗಳು ನಿಗದಿಪಡಿಸಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮುಂದಿನ 7 ಕೆಲಸದ ದಿನಗಳಲ್ಲಿ ಸಮಿತಿ ಸಭೆ ಸೇರಬೇಕು. ಆಯ್ಕೆ ಸಮಿತಿ ಎಲ್ಲಾ ರೀತಿಯಲ್ಲಿ ಹಾಜರಾಗಲು ಸಾಧ್ಯವಾದಂತಹ ಅನಿವಾರ್ಯ ಕಾರಣಗಳಿಂದ ಕನಿಷ್ಠ 2/3 ಸದಸ್ಯರು ಕಡ್ಡಾಯವಾಗಿ ಹಾಜರಾಗಿರಬೇಕು. ಇದು ಯಾವ ರೀತಿ ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವೇನು ಟೆನ್ಷನ್ ಮಾಡೋವಾಗಿರಲ್ಲ. ನೀವು 1 ತಿಂಗಳು ಆದ ನಂತರ ನೀವು ಇದನ್ನ ಚೆಕ್ ಮಾಡ್ಬೇಕಾಗಿರುತ್ತೆ. 1 ತಿಂಗಳು ಆದ ನಂತರ ನಿಮ್ಗೆ ಡೀಟೇಲ್ ಆಗಿ ಕೊಡ್ತಾರೆ ಸ್ನೇಹಿತರೆ. ಓಕೆನಾ? ಅದ ನಂತರ ನೀವು ಈ ಅಂಗನವಾಡಿ ಕಾರ್ಯಕರ್ತರಿಗೆ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಮ್ಮ ವಾಟ್ಸಪ್ ಚಾನಲ್ ಅಥವಾ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಬಹುದಾಗಿರುತ್ತೆ. ಜಾಯ್ನ್ ಆದ್ರೆ ನಿಮ್ಗೆ ಎಲ್ಲ ರೀತಿಯ ಅಪ್ಡೇಟ್ಸ್ಗಳನ್ನ ಕೂಡ ಸಿಗುತ್ತೆ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.